ನಮಸ್ಕಾರ, ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ಹಲಸಿನ ಹಣ್ಣಿನ ಪಾಯಸ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಬೇಕಾಗುವ ಪದಾರ್ಥಗಳು: ಹಲಸಿನ ಹಣ್ಣಿನ ತೊಳೆ 6, ಚಿರೋಟಿ ರವೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು, 1 ಕಪ್ಪು ಹಾಲು, ಅರ್ಧದಿಂದ ಮುಕ್ಕಾಲು ಕಪ್ನಷ್ಟು ನೀರು, 2 ಚಿಟಿಕೆಯಷ್ಟು ಏಲಕ್ಕಿ ಪುಡಿ, ಅರ್ಧ ಕಪ್ಪು ತೆಂಗಿನಕಾಯಿ ತುರಿ, ಅರ್ಧ ಕಪ್ಪು ಪುಡಿ ಮಾಡಿದ ಬೆಲ್ಲ, ದ್ರಾಕ್ಷಿ 1 8-10, ಬಾದಾಮು 5, ಗೋಡಂಬಿ 5, ತುಪ್ಪ 2 ಟೇಬಲ್ ಸ್ಪೂನ್ ಅಷ್ಟು. ಹಲಸಿನ ಹಣ್ಣಿನ ತೊಳೆಯಿಂದ ಅದರ ಬೀಜನ ಬಿಡಿಸಿಟ್ಕೊಳ್ಳಿ. ಅದನ್ನ ಸಣ್ಣದಾಗಿ ಹೆಚ್ಚಬೇಕು. ನೀವು ಹಲಸಿನ ಹಣ್ಣಿನ ತೊಳೆ ತಗೋಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗಿರೋ ಹಲಸಿನ ಹಣ್ಣಿನ ತೊಳೆನ ತಗೊಳ್ಳಿ. ಇಲ್ಲದೆ ಇದ್ರೆ ನೀವು ಹೆಚ್ಚಬೇಕಾದ್ರೆ ಅದು ಸರಿಯಾಗಿ ಸಣ್ಣದಾಗಿ ಹೆಚ್ಚಕ್ಕಾಗಲ್ಲ. ನೀವು ಈ ಸೈಜಿಗೆ ಒಂದೊಂದು ತೊಳೆನ ಸಣ್ಣದಾಗಿ ಹೆಚ್ಚಿದ್ರೆ ಸಾಕು. ಒಂದು ದಪ್ಪ ಪಾತ್ರೆನ ಒಲೆ ಮೇಲೆ ಬಿಸಿಗಿಡಿ. ಅದಕ್ಕೆ ಈ ಚಿರೋಟಿ ರವೆನ ಹಾಕಿ ಅದನ್ನ ಡ್ರೈ ರೋಸ್ಟ್ ಮಾಡಿ ಸ್ವಲ್ಪ ಘಮ್ ಅನ್ನೋಷ್ಟು ಹುರಿರಿ. ಇದನ್ನ ಸ್ವಲ್ಪ ಬಣ್ಣ ಬರೋವರೆಗೆ, ಅಂದ್ರೆ ಸಂಪಿಗೆ ಬಣ್ಣ ಬರೋವರೆಗೆ 1-2 ನಿಮಿಷ ಹುರಿರಿ ಸಾಕು. ಈ ಹುರಿದಿದ್ದನ್ನ ಒಂದು ಬಟ್ಲಲ್ಲಿ ತೆಗೆದಿಟ್ಕೊಳ್ಳಿ. ನೀವು ರವೆ ಹುರಿಲಿಕ್ಕೆ ತಗೊಂಡ ಪಾತ್ರೆಗೇನೆ ತುಪ್ಪ ಹಾಕಿ ತುಪ್ಪ ಬಿಸಿ ಆಗಕ್ಕೆ ಬಿಡಿ. ಈಗ ತುಪ್ಪ ಬಿಸಿಯಾಗಿದೆ. ಇದಕ್ಕೆ ಈ ಬಾದಾಮಿನ ಸಣ್ಣದಾಗಿ ಹೆಚ್ಚಿಬಿಟ್ಟಿದ್ದನ್ನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ. ಬಾದಾಮಿ ಸ್ವಲ್ಪ ಕಲರ್ ಬಂದ ತಕ್ಷಣ ಅದಕ್ಕೆ ಗೋಡಂಬಿ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ಹಾಗೆ ದ್ರಾಕ್ಷಿನ ಹಾಕಿ ದ್ರಾಕ್ಷಿ ದಪ್ಪಗಾಗೋವರೆಗೆ ಫ್ರೈ ಮಾಡಿಬಿಡಿ. ಈಗ ದ್ರಾಕ್ಷಿ ದಪ್ಪಗಾಗಿದೆ. ಈ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನ ಒಂದು ಬಟ್ಲಿಗೆ ತೆಗಿಬೇಕು. ಬಟ್ಲಿಗೆ ತೆಗೆದಿಡಿ. ಸ್ಟವ್ ಆನ್ ಮಾಡಿಬಿಟ್ಟು ಅದೇ ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕಿ, ತುಪ್ಪ ಕಾದ್ಮೇಲೆ ಈ ಹಲಸಿನ ಹಣ್ಣಿನ ಪೀಸಸ್ನ ಅದಕ್ಕೆ ಹಾಕಿ ಅದನ್ನ ಚೆನ್ನಾಗಿ ಫ್ರೈ ಮಾಡಿ. ಇದನ್ನ ಚೆನ್ನಾಗಿ ಒಂದು 4-5 ನಿಮಿಷ ಹೀಗೆ ಫ್ರೈ ಮಾಡಿ. ಇದನ್ನ ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು, ಯಾಕಂದ್ರೆ ಹಲಸಿನ ಹಣ್ಣು ತಳ ಹತ್ತತ್ತೆ. ಹೀಗೆ ಒಂದು 4-5 ನಿಮಿಷ ಆದಮೇಲೆ ಅದಕ್ಕೆ ಹಾಲು ಹಾಕಿ ಇದನ್ನ ಕುದಿಯಕ್ಕೆ ಬಿಡಿ. ಈ ತೆಂಗಿನಕಾಯಿ ತುರಿನ ಮಿಕ್ಸಿ ಜಾರಿಗೆ ಹಾಕಿ ಇದನ್ನ ಸಣ್ಣಗೆ ರುಬ್ಕೊಳ್ಳಿ. ರುಬ್ಲಿಕ್ಕೆ 1/4 ಕಪ್ನಷ್ಟು ನೀರು ಹಾಕ್ಕೊಳ್ಳಿ. ಹಾಲು ಕುದಿಲಿಕ್ಕೆ ಶುರುವಾಗಿದೆ ನೋಡಿ. ಕುದಿಯಕ್ಕೆ ಶುರುವಾದಾಗ ನೀವು ಈ ಚಿರೋಟಿ ರವೆನ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಚಿರೋಟಿ ರವೆ ಹಾಕಿ 2 ನಿಮಿಷ ಆದಮೇಲೆ ಈ ತೆಂಗಿನಕಾಯಿನ ರುಬ್ಬಿಟ್ಕೊಂಡಿರ್ತಿರಲ್ಲ ಅದನ್ನು ಹಾಕಿ. ಆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಕ್ಲೀನ್ ಮಾಡಿಬಿಟ್ಟು ಹಾಕಿ. ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನ ಸ್ವಲ್ಪ ಕೈಯಾಡ್ತಾ ಇರಬೇಕು. ಹೀಗೆ ನಾವಿಲ್ಲಿ ಹಲಸಿನ ಹಣ್ಣು ಹಾಕಿರೋದ್ರಿಂದ ಇದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಅದರಿಂದ ನೀವು ಆದಷ್ಟು ಸಣ್ಣ ಊರಿನಲ್ಲೇ ಮಾಡಿ. ನೀವು ಎಲ್ಲ ಪದಾರ್ಥನೂ ಹಾಕಿ ಆದಮೇಲೆ ಒಂದು 5 ನಿಮಿಷ ಚೆನ್ನಾಗಿ ಕುದಿಸಿ, ಮಧ್ಯ ಮಧ್ಯದಲ್ಲಿ ಕೈಯಾಡ್ತಾ ಇರಿ, ಚೆನ್ನಾಗಿ ಕುದಿಸ್ಬಿಡಿ. ಈಗ 5 ನಿಮಿಷ ಆಗಿದೆ. ಇದನ್ನ ಸ್ಟವ್ ಆಫ್ ಮಾಡಿಬಿಟ್ಟು ಏಲಕ್ಕಿ ಪುಡಿ ಹಾಕೋಣ. ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಹಾಗೆ ನೀವು ಹುರಿದಿಟ್ಟಿದ್ದು ಗೋಡಂಬಿ, ಬಾದಾಮಿ, ದ್ರಾಕ್ಷಿನೇ ಕೂಡ ಹಾಕಿದ್ರೆ ಪಾಯಸ ತಿನ್ನಕ್ಕೆ ರೆಡಿ ಆಗುತ್ತೆ. ನೀವು ಈ ಹಲಸಿನ ಹಣ್ಣಿನ ಪಾಯಸ ನೀರಾಗಿ ತಿನ್ನಕ್ಕೆ ಬಯಸಿದ್ರೆ ನೀವು ಸ್ವಲ್ಪ ಹಾಲು ಜಾಸ್ತಿ ಹಾಕೋಬಹುದು. ಇಲ್ಲ ಅಂದ್ರೆ ಹೀಗೆ ಗಟ್ಟಿಯಾಗಿದ್ರೆ ಚೆನ್ನಾಗಿರುತ್ತೆ.
ಹಲಸಿನ ಹಣ್ಣಿನ ಪಾಯಸಕ್ಕೆ ತುಪ್ಪ ಚೆನ್ನಾಗಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ನೀವು ಅದನ್ನ ತಿನ್ಬೇಕಾದ್ರೆ ತುಪ್ಪ ಹಾಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ ಹಲಸಿನ ಹಣ್ಣಿನ ಪಾಯಸ ಹೇಗೆ ಮಾಡೋದು ಅಂತ ಹೇಳಿ. ಇದೇ ತರ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ನಮಸ್ಕಾರ.